He is the God who sees us. ನಮ್ಮನ್ನು ನೋಡುವ ಆತನಾದಂಥ ದೇವರಾಗಿದ್ದಾನೆ. He is the loving Father who sees us. ಆತನು ನಮ್ಮನ್ನು ನೋಡುವಂತ ಪ್ರೀತಿಸುವಂತ ದೇವರಾಗಿದ್ದಾನೆ. You are not alone. ನೀವು ಒಂಟಿಗರಲ್ಲ. You are not alone. ನೀವು ಒಂಟಿಗರಲ್ಲ. The Lord is coming with you. ಕರ್ತನು ನಿಮ್ಮೊಂದಿಗೆ ಬರುತ್ತಿದ್ದಾನೆ. Today we are going to meditate upon the Lord. ಈ ದಿವಸ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. Who sees us. ನಮ್ಮನ್ನು ನೋಡುವ ಆತನು. In Genesis 16:13. ಆದಿಕಾಂಡ 16ನೇ ಅಧ್ಯಾಯ 13ನೇ ವಾಕ್ಯ. Hagar says, ಹಾಗರಳು ಹೇಳುತ್ತಾಳೆ, You are the God who sees me. ನನ್ನನ್ನು ನೋಡುವಂತ ದೇವರು ನೀನೇ ಆಗಿದ್ದಿ. And I have also seen you, Lord. ನಾನೂ ಸಹ ನಿನ್ನನ್ನು ಇಲ್ಲಿಯೇ ನೋಡಿದ್ದೇನೆ. I have also seen you, Lord. ನಾನೂ ಸಹ ನಿನ್ನನ್ನು ನೋಡಿದ್ದೇನೆ. One of the most wonderful characteristics of God is ದೇವರ ಒಂದು ಅದ್ಭುತವಾದ ಸ್ವಭಾವ ಗುಣಲಕ್ಷಣ ಎಂಬುದನ್ನು ನಾವು ಹೇಳುವುದಾದರೆ, God watching over us. ದೇವರು ನಮ್ಮನ್ನು ಸದಾಕಾಲ ನೋಡುವಾತನು. You may wonder how God can watch me as an individual person. ವ್ಯಕ್ತಿಗತವಾಗಿ ದೇವರು ನನ್ನನ್ನು ಹೇಗೆ ನೋಡಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಆಶ್ಚರ್ಯ ಪಡಬಹುದು. He knows every bit of detail about us. ನಮ್ಮಲ್ಲಿ ಪ್ರತಿಯೊಂದು ಸೂಕ್ಷ್ಮ ವಿವರಗಳನ್ನು ಆತನು ಬಲ್ಲಾತನಾಗಿದ್ದಾನೆ. That's why David says in Psalm 139, 1-3. ಆದ್ದರಿಂದ ದಾವೀದನ ಕೀರ್ತನೆ 139 ಮೊದಲನೇ 3 ವಾಕ್ಯದಲ್ಲಿ ಆತನು ಹೇಳುತ್ತಾನೆ. Can anyone read that? ನಾವು ಯಾರಾದರೂ ಅದನ್ನು ಓದಿ ನೋಡೋಣವೇ? ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, The Lord knows everything about us. ಕರ್ತನು ನಮ್ಮ ವಿಷಯದಲ್ಲಿ ಎಲ್ಲವನ್ನು ಬಲ್ಲಾತನಾಗಿದ್ದಾನೆ. Sitting, getting up, lying down, even before a word comes out of our mouth, God knows it. ನಾವು ಕೂತುಕೊಳ್ಳುವುದು, ಏಳುವಂಥದ್ದು, ಮಲಗುವಂಥದ್ದು, ನಮ್ಮ ಬಾಯಿಂದ ಬರುವಂಥ ಮಾತು ಬರೋದಕ್ಕಿಂತ ಮುನ್ನವೇ ಆತನು ಎಲ್ಲವನ್ನ ಬಲ್ಲಾತನಾದಂಥ ದೇವರಾಗಿದ್ದಾನೆ. He is so familiar with all our ways. ನಮ್ಮ ಎಲ್ಲ ಮಾರ್ಗಗಳನ್ನು ಆತನು ಬಹಳ ಸುಲಭವಾಗಿ ಬಲ್ಲಂತ ದೇವರಾಗಿದ್ದಾನೆ. God is looking at us so closely. ದೇವರು ಬಹು ಸೂಕ್ಷ್ಮವಾಗಿ ನಮ್ಮನ್ನ ಗಮನಿಸುತ್ತಾ ಇರುತ್ತಾನೆ. Even our parents sometimes do not know about us. ತಂದೆ ತಾಯಿಗಳಿಗೂ ಸಹ ಇದು ವಿಷಯ ಗಮನಕ್ಕೆ ಬರದೇ ಇರಬಹುದು. But God knows everything. ಆದರೆ ದೇವರಿಗೆ ಎಲ್ಲವೂ ಸಹ ಚೆನ್ನಾಗಿ ಗೊತ್ತುಂಟು. That's why Job says in Job 31:4. ಯೋಬ 31 3ನೇ ವಾಕ್ಯದಲ್ಲಿ 4ನೇ ವಾಕ್ಯದಲ್ಲಿ ಯೋಬನು ಹೇಳ್ತಾನೆ, Does God see my ways and number all my steps? ಆತನೇ ನನ್ನ ನಡತೆ ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. He is wondering, what is man for God to think about him? ಮನುಷ್ಯನ ಯೋಚನೆ ಮಾಡಲಿಕ್ಕೆ ದೇವರು ಮನುಷ್ಯನು ಎಷ್ಟು ಮಾತ್ರದವನು ಎಂಬುದಾಗಿ. Who am I for God to think about all my steps? ನನ್ನ ಎಲ್ಲಾ ಹೆಜ್ಜೆಗಳನ್ನು ಎಣಿಸಿಡ್ಲಿಕ್ಕೆ ನಾನು ಎಷ್ಟು ಮಾತ್ರದವನು. God has numbered all our steps. ದೇವರು ನಮ್ಮ ಎಲ್ಲಾ ಹೆಜ್ಜೆಗಳನ್ನು ಎಣಿಸಿಟ್ಟಿದ್ದಾನೆ. ಪ್ರಿಯರೇ, We cannot hide ourselves from His Spirit. ನಾವು ಆತನ ಆತ್ಮನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. We cannot hide ourselves from His presence. ಆತನ ಪ್ರಸನ್ನತೆಯಿಂದಲೂ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. We cannot run away from God. ನಾವು ದೇವರಿಂದ ಓಡಿ ಹೋಗಲಿಕ್ಕೂ ಸಹ ಸಾಧ್ಯ ಇಲ್ಲ. We cannot escape His knowledge. ಆತನ ಜ್ಞಾನದಿಂದ ನಾವು ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. Thus, this thought should restrain us from sinning against God. ಈ ಒಂದು ಆಲೋಚನೆ ದೇವರ ವಿರುದ್ಧವಾಗಿ ಪಾಪ ಮಾಡೋದ್ರಿಂದ ನಮ್ಮನ್ನು ತಪ್ಪಿಸಬೇಕು. How can we sin against such a mighty God? ಅಂತ ಮಹಾಪ್ರಭಾವವುಳ್ಳ ದೇವರ ಎದುರಾಗಿ ನಾವು ಹೇಗೆ ಪಾಪ ಮಾಡಲಿಕ್ಕೆ ಸಾಧ್ಯ? Here, Hagar was an abandoned and rejected woman. ಹಾಗರಳು ಇಲ್ಲಿ ತಿರಸ್ಕರಿಸಲ್ಪಟ್ಟವಳಾಗಿ ಕಾಣಲ್ಪಡುವಂತ ಒಬ್ಬ ಸ್ತ್ರೀಯಾಗಿದ್ದಾಳೆ. She was dragged by her situations
into a lonely desert. ಅವಳು ಪರಿಸ್ಥಿತಿಯ ನಿಮಿತ್ತವಾಗಿ ತಳ್ಳಲ್ಪಟ್ಟು ಏಕಾಂತವಾಗಿ ಮರಳುಗಾಡನ್ನು ಸೇರಿದ್ದಾಳೆ. She was forced to leave all her loved ones and come into a desert. ಆಕೆ ಪ್ರೀತಿ ಪಾತ್ರರೆಲ್ಲರನ್ನ ಆಕೆ ಬಿಟ್ಟು ಒಂದು ಮರಳುಗಾಡಿಗೆ ಬಂದು ಸೇರುವಂತಹ ಪರಿಸ್ಥಿತಿನ ಹಾಗರಳು ತಲುಪಿದ್ದಾಳೆ. And Sarai, the wife of Abraham, she forced her to become a wife of Abraham. ಅಬ್ರಹಾಮನ ಹೆಂಡತಿಯಾದ ಸಾರಾಯಳು ಈ ಒಂದು ದಾಸಿಯನ್ನು ಅಬ್ರಹಾಮನಿಗೆ ಹೆಂಡತಿಯಾಗುವಂತೆ ಒತ್ತಾಯಿಸಿದಳು. She was sold as a slave. ಆಕೆ ದಾಸಿಯಾಗಿ ಮಾರಲ್ಪಟ್ಟಿದ್ದಳು. Irrespective of her desire, everything was forced upon her. ಆಕೆಗೆ ಆಕಾಂಕ್ಷೆಗೆ ವಿರುದ್ಧವಾಗಿ ಎಲ್ಲವೂ ಸಹ ಆಕೆ ಮೇಲೆ ಒತ್ತಾಯ ಹೇರಿಸಲ್ಪಟ್ಟದ್ದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. She had no choice of her own. ಆಕೆಗೆ ಸ್ವಂತ ಅಭಿಲಾಷೆ ಇರಲಿಲ್ಲ. She had no freedom. ಆಕೆಗೆ ಸ್ವಾತಂತ್ರ್ಯವೂ ಸಹ ಇರಲಿಲ್ಲ. But then as soon as she got married, she conceived also. ಆಕೆ ವಿವಾಹವಾದ ನಂತರ ಆಕೆ ಗರ್ಭವತಿ ಸಹ ಆದಳು. And the same Sarai who gave her as a wife to Abraham, she turned against her. ಅಬ್ರಹಾಮನಿಗೆ ಹೆಂಡತಿಯಾಗಿ ಈ ದಾಸಿನ ಕೊಟ್ಟಂತ ಸಾರಳು ಈಗ ವಿರುದ್ಧವಾಗಿ ಮಾತನಾಡುವಂತಾಯಿತು. She even blamed her. ಆಕೆನ ದೂಷಿಸಲು ಆರಂಭಿಸಿದಳು. And Abraham, her husband, also washed his hands off. ಅಬ್ರಹಾಮನು ಗಂಡನಾಗಿದ್ದಂಥವನು ಈ ವಿಷಯದಲ್ಲಿ ತನ್ನ ಕೈ ತೊಳೆದುಕೊಂಡನು. And said to his wife Sarai, ತನ್ನ ಹೆಂಡತಿ ಸಾರಳಿಗೆ ಅಬ್ರಹಾಮನು ಹೇಳಿದನು, Hagar is your handmaid. ಹಾಗರಳು ನಿನ್ನ ಕೈಯಲ್ಲಿದ್ದಾಳೆ. Do whatever it pleases you. ನಿನ್ನ ಮನಸ್ಸಿಗೆ ಬಂದಂತೆ ನೀನು ಮಾಡಬಹುದು ಅಂದನು. Do whatever you want to do with her. ಆಕೆಯಲ್ಲಿ ನೀನು ಏನು ಮಾಡಲು ಬಯಸುತ್ತೀಯೋ ಅದನ್ನು ನೀನು ಮಾಡಬಹುದು ಅಂದುಬಿಟ್ಟನು. The abandoned Hagar, as she was pregnant, she went to the desert. ಅವಳು ಗರ್ಭವತಿ ಆದ್ದರಿಂದ ಅವಳು ಮರಳುಗಾಡಿಗೆ ತಳ್ಳಲ್ಪಟ್ಟಳು, ತಿರಸ್ಕರಿಸಲ್ಪಟ್ಟಳು. It was at this situation the angel of God met her. ಇಂತಹ ಪರಿಸ್ಥಿತಿಯಲ್ಲಿ ದೇವದೂತನೊಬ್ಬನು ಈಕೆನ ಬಂದು ಸಂಧಿಸಿದನು. She felt all alone. ಆಕೆ ಒಂಟಿಗಳಾಗಿ ಅವಳಿಗೆ ಭಾವನೆ ಉಂಟಾಯಿತು. Maybe you may be in the same situation thinking, everybody washed off their hands and left me alone. ನಿಮ್ಮ ಪರಿಸ್ಥಿತಿಯೂ ಸಹ ಇದೇ ರೀತಿಯಲ್ಲಿರಬಹುದು. ನಿಮ್ಮ ವಿಷಯದಲ್ಲಿ ಎಲ್ಲರೂ ಸಹ ಕೈ ತೊಳೆದುಕೊಂಡು ನಿಮ್ಮನ್ನ ಇಂತಹ ದುಸ್ಥಿತಿಗೆ ತಂದು ಒಂಟಿಗರಾಗಿ ಬಿಟ್ಟಿರಬಹುದು. David also cries like this in Psalm 31 and 12. ಕೀರ್ತನೆ 31:12 ದಾವಿದನು ಸಹ ಇದೇ ರೀತಿಯಲ್ಲಿ ಮೊರೆ ಇಡುತ್ತಾನೆ. I am forgotten like a dead man. ನಾನು ಸತ್ತವನಂತೆ ಎಲ್ಲರಿಂದ ಮರೆಯಲ್ಪಟ್ಟಿದ್ದೇನೆ ಎಂಬುದಾಗಿ ಅನ್ನುತ್ತಾನೆ. Out of mind. ಎಲ್ಲರ ಮನಸ್ಸಿನಿಂದ. I am like a broken vessel. ನಾನು ಒಡೆದ ಬೋಕಿಯಂತಿದ್ದೇನೆ ಅನ್ನುತ್ತಾನೆ. You may be in the same situation even today. ಇಂದು ನೀವು ಸಹ ಇದೇ ಪರಿಸ್ಥಿತಿಯಲ್ಲಿ ಇರಬಹುದು. Forgotten by men. ಮನುಷ್ಯರಿಂದ ಮರೆಯಲ್ಪಟ್ಟಿರಬಹುದು. Thinking, where shall I go? ನಾನು ಎಲ್ಲಿಗೆ ಹೋಗಲಿ ಎಂಬುದಾಗಿ ನೀವು ಯೋಚಿಸ್ತಾ ಇರಬಹುದು. Look at the life of Abraham and Sarah. ಅಬ್ರಹಾಮ ಸಾರಳ ಜೀವಮಾನವನ್ನು ನೀವು ನೋಡಿರಿ. They knew God so well. ದೇವರು ಅವರಿಗೆ ಚೆನ್ನಾಗಿ ಇವರು ತಿಳ್ಕೊಂಡಿದ್ರು ದೇವರನ್ನ. They might have been praying as a family every day. ಅವರು ಪ್ರತಿನಿತ್ಯ ಕುಟುಂಬವಾಗಿ ಪ್ರಾರ್ಥಿಸುತ್ತಾ ಇದ್ದಿರಬಹುದು. Along with Hagar. ಹಾಗರಳೊಂದಿಗೆ ಸೇರಿ. And I know God would have visited them very often. ದೇವರು ಅವರನ್ನ ಆಗಾಗ್ಗೆ ಸಂದರ್ಶಿಸುತ್ತಲೂ ಸಹ ಇದ್ದಿರಬಹುದು. And God would have spoken to them and given them instructions. ದೇವರು ಅವರೊಂದಿಗೆ ಮಾತನಾಡಿ ತನ್ನ ಆಲೋಚನೆ ನಿದರ್ಶನಗಳನ್ನು ಕೊಟ್ಟಿರಬಹುದು. But then ಆದರೂ ಸಹ they who knew God mistreated Hagar. ದೇವರನ್ನು ಅರಿತವರಾದಂಥ ಇವರು ಸಹ ಹಾಗರಳನ್ನ ತಪ್ಪಾದ ರೀತಿಯಲ್ಲಿ ಭಾವಿಸಿಕೊಂಡು ಆಕೆಯನ್ನ ಈ ರೀತಿ ಮಾಡುತ್ತಿದ್ದರು. Look at Mary, the mother of Jesus. ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳನ್ನ ನೀವು ನೋಡಿರಿ. She was saying like this in Luke 1:48. ಲೂಕ 1:48 ಆಕೆ ಹೀಗೆ ಹೇಳುತ್ತಾಳೆ, For God has regarded the lowly state of mine.
ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. For behold, henceforth all generations will call me blessed. ಈಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. She says, the Lord has regarded the lowly state of this handmaid. ಆಕೆ ಹೇಳ್ತಾಳೆ, ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ ಅನ್ನುತ್ತಾಳೆ. When we go through such a lowly state, only then we will have the visitation of God. ಇಂತಹ ದೀನ ಸ್ಥಿತಿಯನ್ನು ನಾವು ಹಾದು ಹೋಗುವಾಗಲೇ ಅನೇಕ ಸಾರಿ ದೇವರು ನಮ್ಮನ್ನು ಲಕ್ಷ್ಯವಿಟ್ಟು ನೋಡುವಂಥ ಪರಿಸ್ಥಿತಿ ಉಂಟಾಗ್ತದೆ. It was then the Lord spoke to Hagar. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಹಾಗರಳೊಂದಿಗೆ ಮಾತನಾಡಿದನ್ನು ನಾವು ಕಾಣುತ್ತೇವೆ. It was then the Lord saw her. ಅಂತಹ ಸಂದರ್ಭದಲ್ಲಿ ಹಾಗರಳನ್ನು ದೇವರು ನೋಡುತ್ತಾನೆ. The same thing will happen to you also. ಇದೇ ಕಾರ್ಯ ನಿಮಗೂ ಸಹ ಸಂಭವಿಸಲಿಕ್ಕಿದೆ ಪ್ರಿಯರೇ. Thank you, Jesus. ವಂದನೆ ಯೇಸುವೇ. Shall we all look up to God? ನಾವೆಲ್ಲರೂ ಸಹ ದೇವರನ್ನು ದೃಷ್ಟಿಸಿ ನೋಡೋಣವೇ? He is the God who sees us. ನಮ್ಮನ್ನು ನೋಡುವ ಆತನಾದಂಥ ದೇವರಾಗಿದ್ದಾನೆ. He is the loving Father who sees us. ಆತನು ನಮ್ಮನ್ನು ನೋಡುವಂಥ ಪ್ರೀತಿಸುವಂಥ ದೇವರಾಗಿದ್ದಾನೆ. He is the loving Father who speaks to us. ಆತನು ನಮ್ಮೊಂದಿಗೆ ಮಾತನಾಡುವಂಥ ಪ್ರೀತಿಸುವಂಥ You are ದೇವರಾಗಿದ್ದಾನೆ. not alone. ನೀವು ಒಂಟಿಗರಲ್ಲ. You are not alone. ನೀವು ಒಂಟಿಗರಲ್ಲ. The Lord is coming with you. ಕರ್ತನು ನಿಮ್ಮೊಂದಿಗೆ ಬರುತ್ತಿದ್ದಾನೆ. Acknowledge Him in all your ways. ನಿಮ್ಮ ಎಲ್ಲಾ ಮಾರ್ಗಗಳಲ್ಲಿ ಆತನಿಗೆ ಸಮರ್ಪಿಸಿಕೊಡಿರಿ. And the Lord will make your path straight. ಆತನು ನಿಮ್ಮ ಮಾರ್ಗಗಳನ್ನು ಸರಾಗಗೊಳಿಸುತ್ತಾನೆ. Shall we all dedicate our lives today? ನಾವೆಲ್ಲರೂ ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸೋಣವೇ? Saying, Lord, I am your child. ಕರ್ತನೇ, ನಾನು ನಿನ್ನ ಮಗು ಎಂಬುದಾಗಿ ಹೇಳೋಣ. Father, look at me, Lord. ಕರ್ತನೇ, ನನ್ನನ್ನು ನೋಡು. And speak to me every day, Lord. ಪ್ರತಿನಿತ್ಯ ನನ್ನೊಂದಿಗೆ ಮಾತನಾಡು. Give me your daily bread, Lord. ನಿನ್ನ ಅನುದಿನದ ಆಹಾರವನ್ನು ನನಗೆ ಅನುಗ್ರಹಿಸು. Give me your daily bread, Lord. ನಿನ್ನ ಅನುದಿನದ ಆಹಾರ ಅನುಗ್ರಹಿಸು. Let your word be provided to them every day. ನಿನ್ನ ವಾಕ್ಯ ಪ್ರತಿನಿತ್ಯ ಅವರಿಗೆ ಒದಗಿಸಲ್ಪಡಲಿ ಕರ್ತನೇ. Let your living word be provided to them, Lord. ನಿನ್ನ ಜೀವಳ ವಾಕ್ಯ ಪ್ರತಿನಿತ್ಯ ಅವರಿಗೆ ಒದಗಿಸಲ್ಪಡಲಿ. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Bless them, Lord. ಅವರನ್ನು ಆಶೀರ್ವದಿಸು. Thank you, Lord. ವಂದನೆ ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್.